ನಮಸ್ತೆ ಸ್ನೇಹಿತರೆ, ಈ ದಿನ ನಾವು ಪ್ರಪಂಚದ 7 ಖಂಡಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಪ್ರಪಂಚದಲ್ಲಿ 7 ಖಂಡಗಳಿವೆ. ನಮ್ಮ ಪ್ರಪಂಚ ಅಂದರೆ 7 ಖಂಡಗಳಿಂದ ಆವರಿಸಿದೆ. ಅದರಲ್ಲಿ ಮೊದಲನೇದಾಗಿ ಏಷ್ಯಾ ಖಂಡ. ಇದು ಏಷ್ಯಾ ಖಂಡ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡವಾಗಿದೆ. ಈ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ದೇಶ ಕಂಡುಬರುವುದು. ಇದಕ್ಕೆ ಇನ್ನೊಂದು ಅನ್ವರ್ಥಕ ನಾಮ ಇದೆ. ಅದು ಏಷ್ಯಾ ಖಂಡಕ್ಕೆ ಏನಪ್ಪ ಅಂದರೆ ವೈಪರೀತ್ಯಗಳ ಖಂಡ ಎಂದು ಕರೆಯುತ್ತಾರೆ. ಇದು ಏಷ್ಯಾ ಖಂಡದ ಬಗ್ಗೆ. ಎರಡನೇದಾಗಿ ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡಕ್ಕೆ ಇನ್ನೊಂದು ಅನ್ವರ್ಥಕ ನಾಮ ಇದೆ. ಅದು ಕಗ್ಗತ್ತಲೆಯ ಖಂಡ ಎಂದು ಆಫ್ರಿಕಾ ಖಂಡಕ್ಕೆ ಕರೆಯುತ್ತಾರೆ. ಮೂರನೆಯದಾಗಿ ಉತ್ತರ ಅಮೇರಿಕಾ ಖಂಡ. ಉತ್ತರ ಅಮೇರಿಕಾ ಖಂಡಕ್ಕೆ ಅನ್ವರ್ಥಕ ನಾಮ ಪ್ರೈರಿಸ್ ಖಂಡ ಎಂದು ಕರೆಯುತ್ತಾರೆ. ನಾಲ್ಕನೇದಾಗಿ ದಕ್ಷಿಣ ಅಮೇರಿಕಾ ಖಂಡ. ದಕ್ಷಿಣ ಅಮೇರಿಕಾ ಖಂಡ ಅನ್ವರ್ಥಕ ನಾಮ ಏನಂದರೆ ಪಕ್ಷಿಗಳ ಖಂಡ ಎಂದು ಕರೆಯುತ್ತಾರೆ. ಐದನೇದಾಗಿ ಅಂಟಾರ್ಟಿಕಾ ಖಂಡ. ಈ ಅಂಟಾರ್ಟಿಕಾ ಖಂಡಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದ್ರೆ ಬಿಳಿಯ ಖಂಡ ಎಂದು ಕರೆಯುತ್ತಾರೆ. ಆರನೇದಾಗಿ ಬರುವ ಖಂಡ ಯುರೋಪ್ ಖಂಡ. ಯುರೋಪ್ ಖಂಡಕ್ಕೆ ಅನ್ವರ್ಥಕ ನಾಮ ಏನಂದರೆ ಪರ್ಯಾಯ ದ್ವೀಪಗಳ ಖಂಡ ಎಂದು ಕರೆಯುತ್ತಾರೆ. ಏಳನೇದಾಗಿ ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾ ಖಂಡದ ಇನ್ನೊಂದು ಅನ್ವರ್ಥಕ ನಾಮ ಏನಪ್ಪ ಅಂದ್ರೆ ಮರುಭೂಮಿಯ ಖಂಡ ಎಂದು. ನಿಮಗಾಗಿ 2 ಪ್ರಶ್ನೆಗಳಿವೆ, ಅದನ್ನು ಉತ್ತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು. ಒಂದನೇದಾಗಿ ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು? ಎರಡನೇದಾಗಿ ಅತಿ ಹೆಚ್ಚು ಬುಡಕಟ್ಟು ಜನರನ್ನು ಹೊಂದಿರುವ ದೇಶ ಯಾವುದು? ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್.